ಮನೆಗೆ ಬರೋ ಹೊಸ ಗೆಸ್ಟು ಬರ್ತಾ ಇರುತ್ತೆ. ರಾತ್ರಿ 8:30 ತನಕ ಇರುತ್ತೆ. ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡುತ್ತೆ. ಎಷ್ಟು ಓಡಿಸಿದ್ರು ಹೋಗಲ್ಲ. ಇವಾಗ ಬೆಳಗ್ಗೆ ಆಗಿದೆ. ನನ್ನ ಮಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ನಮ್ಮ ಅತ್ತೆ ಜೊತೆ ರೆಡಿಯಾಗಿ ಹೊರಡ್ತಾ ಇದ್ದ. ಅವರೆಲ್ಲ ಹೊರಟಾದ್ಮೇಲೆ ನಾನು ಅಂದರೆ ಯಾರಾದರೂ ಮನೆಯಿಂದ ಯಾವುದಾದ್ರೂ ಕೆಲಸಕ್ಕೆ ಹೊರಟಾಗ ಸಡನ್ನಾಗಿ ಕಸ ಗುಡಿಸೋದು ಮನೆ ಒರೆಸೋದು ಮಾಡಬಾರ್ದು ಅಂತಾರೆ. ಹಂಗಾಗಿ ನಾನು ಅವರೆಲ್ಲ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ಕಾಂಪೌಂಡ್ ಒಳಗಡೆ ಕಸ ಗುಡಿಸೋಣ ಅಂತ ಬಂದೆ. ಯಾಕಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮನೆಯೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ದೇವ್ರ ಮನೆಯೂ ಡೀಪ್ ಕ್ಲೀನ್ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾಂಪೌಂಡ್ ಕಸ ಗುಡಿಸಿ ಬಾಗಿಲು ತೊಳೆಯೋಣ ಅಂತ ಕಸ ಎಲ್ಲ ಗುಡಿಸ್ಕೋತಾ ಇದ್ದೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆ ಕ್ಲೀನ್ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಮನೆ ಕ್ಲೀನ್ ಮಾಡೋದು ಅಂತಂದರೆ ಬರೀ ಕ್ಲೀನ್ ಮಾಡಿ ಇಡೋದು ಅಷ್ಟೇನಾ? ಖಂಡಿತ ಅಲ್ಲ. ಮನೆ ಕ್ಲೀನ್ ಮಾಡೋದು ಅಂದರೆ ಯಾವ್ಯಾವ ಪದಾರ್ಥಗಳು ಎಲ್ಲೆಲ್ಲಿ ಇಡಬೇಕು ಅಂತಂದರೆ, ನಾವು ಗೃಹಿಣಿಯರಾಗಿ ಕೆಲವೊಂದು ವಸ್ತುಗಳನ್ನ ತಗೊಂಡಿರ್ತೀವಿ, ಅದನ್ನು ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ, ಇನ್ನೊಂದು ಸಲ ಎತ್ತಿಟ್ರಾಯ್ತು ಅಂತ. ಈಗ ಓದೋ ಮಕ್ಕಳಿದ್ರೆ ಬುಕ್ಸ್ಗಳು ತಗೋತಾರೆ, ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ. ಮತ್ತು ಆಟ ಆಡೋ ವಸ್ತುಗಳು ಅಂದರೆ ಮಕ್ಕಳುಗಳು ಆಟ ಆಡೋಕ್ಕೆ ಅಂತ ತಗೋತಾರೆ, ಆ ವಸ್ತುಗಳನ್ನೂ ಅಷ್ಟೇ ಅಲ್ಲಲ್ಲೇ ಚೆಲ್ಲಾಪಿಲ್ಲಿಯಾಗಿ ಇಟ್ಬಿಟ್ಟು ಹೋಗಿರ್ತಾರೆ. ಅವೆಲ್ಲನೂ ಒಂದು ಕಡೆ ನೀಟಾಗಿ ಎತ್ತಿಟ್ಟು ಎಲ್ಲ ಜೋಡಿಸಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿದ್ರೆ ಮನೆಯೆಲ್ಲ ನೀಟಾಗಿ ಕಾಣಿಸುತ್ತೆ. ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಜಾಗನೂ ಸ್ಪೇಸಿಯಸ್ ಆಗಿ ವಿಶಾಲವಾಗಿರುತ್ತೆ. ಈ ಕೆಲಸಗಳನ್ನ ನಾವು ಪ್ರತಿದಿನ ಮಾಡಲ್ಲ. ಅಂದರೆ ವಾರಕ್ಕೊಂದ್ಸಲಾದ್ರೂ ಈ ರೀತಿ ನೀಟಾಗಿ ಎಲ್ಲನೂ ಎತ್ತಿಟ್ಟು ನೀವು ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೆಯೂ ಕೂಡ ಅಷ್ಟೇ ಸ್ವಚ್ಛವಾಗಿ ಕಾಣಿಸುತ್ತೆ. ಪ್ರತಿದಿನ ಮನೆ ಗುಡಿಸಿ ಒರೆಸೋದ್ರಿಂದನೂ ಕೂಡ ಧೂಳು ಜಾಸ್ತಿ ಇರೋದಿಲ್ಲ. ಆದರೆ ಪ್ರತಿದಿನ ಒರ್ಸೋಕ್ಕಾಗಲ್ಲ ಅನ್ನೋರು 2 ದಿವಸಕ್ಕೊಂದ್ಸಲಾದ್ರೂ ಒರೆಸ್ಕೊಂಡ್ರೆ ಯಾವುದೇ ಥರ ಧೂಳು ಇಲ್ಲದೇ ನೀಟಾಗಿ ಇರುತ್ತೆ. ಹಂಗಾಗಿ ಮನೇನ ನಾವು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಸ್ವಚ್ಛವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ಟವ್ ಕೆಲವು ಸಲ ನಾವೇ ಅಡುಗೆ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದುಬಿಡ್ತೀವಿ. ಆ ರೀತಿ ಮಾಡೋ ಬದಲು ಅಡುಗೆ ಆದ ತಕ್ಷಣವೇ ಅಡುಗೆ ಆದ ಪಾತ್ರೆ ಎಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಸ್ಟವ್ ಕೂಡ ನೀಟಾಗಿ ಕಾಣಿಸುತ್ತೆ. ಯಾವುದೇ ಗಲೀಜಿರೋದಿಲ್ಲ. ಏನಾದ್ರು ಸ್ವಲ್ಪ ಗಲೀಜಿದೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡ್ರು ಅಷ್ಟೇ ಸ್ಟವ್ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಸಿಂಕಲ್ಲಿ ಕೆಲವು ಸಲ ಪಾತ್ರೆಗಳು ಹಾಕ್ಬಿಟ್ಟು ಹಂಗಂಗೆ ಬಿಟ್ಬಿಡ್ತೀವಿ. ಆದ ಪಾತ್ರೆಗಳನ್ನ ಅಲ್ಲೇ ನೀಟಾಗಿ ತೊಳೆದು ಎತ್ತಿಟ್ಬಿಟ್ರೆ ಸಿಂಕು ಕೂಡ ಗಲೀಜಾಗಲ್ಲ, ಪಾತ್ರೆಗಳು ನೀಟಾಗುತ್ತೆ ಮತ್ತು ಆ ಕೆಲಸ ಆ ಟೈಮ್ಗೆ ಮುಗ್ದೋಗುತ್ತೆ. ಇವಾಗ ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ಲು. ಅವಳಿಗೆ ಚಪಾತಿನ ಒತ್ಕೊಡ್ತಾ ಇದೆ. ಯಾಕಂದರೆ ಅವರು ಮಕ್ಕಳುಗಳು ಏನು ಕೇಳ್ತಾರೋ ಅದನ್ನು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇಲ್ಲಾಂದ್ರೆ ನಾವು ಏನಾದರೂ ಇಷ್ಟಪಟ್ಟು ಮಾಡಿದ್ರೆ ಕೆಲವು ಸಲ ತಿನ್ನೋದೇ ಇಲ್ಲ. ಅವಳು ಚಪಾತಿ ಬೇಕು ಅಂತ ಕೇಳ್ತಾ ಇದ್ಲು. ಹಂಗಾಗಿ ಚಪಾತಿ ಮಾಡಿ ಇಲ್ಲಿ ಹುರುಳಿಕಾಳು ಚಟ್ನಿ ಕೇಳ್ತಾ ಇದ್ಲು. ಹುರುಳಿಕಾಳು ಚಟ್ನಿನ ಮಾಡಿದ್ದೆ. ಇದಾದರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಹುರುಳಿಕಾಳು ಚಟ್ನಿ ಮಾಡಿ ಈಗ ಬಾಕ್ಸ್ಗೆಲ್ಲ ರೆಡಿ ಮಾಡಾಗಿತ್ತು. ಅವಳು ರೆಡಿಯಾಗಿ ಹೊರಡ್ತಾ ಇದ್ಲು. ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೆನ್ಸಿಲು ರಬ್ಬರ್ ಇವೆಲ್ಲ ಹುಡಿಕೊಂಡು ಅವಳು ಎತ್ತಿಟ್ಕೊಂಡು ಹೋಗೋವರೆಗೂ ನಾವು ಅವ್ರ ಜೊತೆನೇ ನಿಂತಿರಬೇಕು. ಅವಳು ಹೋಗೋವರೆಗೂ ಕಾಯ್ತಾ ಇದ್ದೆ. ಸರಿ ಅವಳು ಹೊರಟ ಮೇಲೆ ನಾನು ಟೆರೆಸ್ ಮೇಲೆ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಂತ ತೊಳೆಯೋಣ ಅಂತ ಬಂದೆ. ಯಾಕಂದರೆ ಸುತ್ತ ಇಲ್ಲಿ ಮರಗಳಿದೆ ಮತ್ತು ಧೂಳೆಲ್ಲ ಆಗುತ್ತೆ. ಮಳೆ ಬಂದರೆ ಇರಿಸ್ಲೊಡ್ದು ಎಲ್ಲ ನೆಲ ಎಲ್ಲ ಧೂಳಾಗಿ ಕಪ್ಪಗೆ ಕಾಣಿಸುತ್ತೆ ನೆಲ ಎಲ್ಲ. ಬಟ್ಟೆಗಳು ಇಲ್ಲಿ ನಾನು ಯಾವಾಗಲೂ ಒಣೆ ಹಾಕೋದ್ರಿಂದ ಅಕಸ್ಮಾತ್ ಯಾವ್ದು ಬಟ್ಟೆಗಳಾಗಲಿ ಇಲ್ಲ ವೈಟ್ ಬಟ್ಟೆಗಳ ಒಣೆ ಹಾಕೋದ್ರಿಂದ ಆ ಬಟ್ಟೆಗಳು ನೆಲದ ಮೇಲೆ ಬಿದ್ದರೆ ಎಲ್ಲ ಗಲೀಜಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ 1 ತಿಂಗಳಿಗೋ ಇಲ್ಲ 1.5 ತಿಂಗಳಿಗೋ ಒಂದು ಸಲನೂ ಈ ರೀತಿ ನೀಟಾಗಿ ಎಲ್ಲ ಕಸ ಗುಡಿಸಿ ದುಂಬೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿ ಎಲ್ಲ ತೊಳೆದು ಬಿಟ್ಬಿಡ್ತೀನಿ. ಹಂಗಾಗಿ ಇವತ್ತು ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ತೊಳಿತಾ ಇದೆ. ಬಾಡಿಗೆ ಮನೆ ಆಂಟಿನೂ ಬಂದು ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನೀರು ಹಿಡಿಸ್ಕೊಡ್ತಾಯಿದ್ರು. ನಾನೆಲ್ಲ ತೊಳಿತಾ ಇದೆ. ಎಲ್ಲ ತೊಳೆದಾದ್ಮೇಲೆ ಇಲ್ಲಿ ನಾನು ತಿಂಡಿಗೆ ಚಪಾತಿ ಮಾಡಿದ್ನಲ್ಲ ಅದು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡು ತಿಂತಾಯಿದ್ದೀನಿ. ಇದನ್ನೆಲ್ಲ ತಿಂದಾದ್ಮೇಲೆ ಮನೆಯೆಲ್ಲ ಕಸ ಗುಡಿಸ್ಕೊಂಬಿಡೋಣ ಒಂದು ಸಲ ಅಂತ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಅದ್ರ ಜೊತೆಗೆ ಹೀಗೆ ಸೆಲ್ಫ್ಗಳೆಲ್ಲ ಒರೆಸ್ಕೊಂಡು ಎಲ್ಲ ಏನೇನು ಸಾಮಾನು ಇಟ್ಟಿರ್ತೀನಿ ಅದನ್ನೆಲ್ಲ ಎತ್ತಿಕ್ಬಿಟ್ಟು ನೀಟಾಗಿ ಧೂಳಿದ್ರೆ ಅದರೆಲ್ಲ ತೆಗಿತೀನಿ. ಇಲ್ಲಿ ರೇಷನ್ ತರ್ತೀವಲ್ಲ ತಿಂಗಳಿಗಾಗುವಷ್ಟು ಅದನ್ನೆಲ್ಲ ಈ ರೀತಿ ಬಾಕ್ಸ್ಗೆ ಹಾಕಿ ತುಂಬಿಸಿ ಹಿಂಗೆ ಇಟ್ಟಿರ್ತೀನಿ. ಅಂದರೆ ಬಳಸದೇ ಇರೋ ಪಾತ್ರೆಗಳಿದ್ದರೆ ಅದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಎಲ್ಲ ಬರೀ ಎಲ್ಲನೂ ಈ ರೀತಿ ಒರೆಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ರೂಮಲ್ಲಿ ಹಾಸಿಗೆ ಎಲ್ಲನೂ ಒರೆಸ್ಕೊತಾ ಇದೆ. ಯಾಕಂದರೆ ಈ ಹಾಸಿಗೆ ಮೇಲೆ ಧೂಳಿದ್ರೆ ಈ ರೀತಿ ಯಾವ್ದು ಬಟ್ಟೆ ಮಾಡಿ ಎಲ್ಲ ಒರೆಸ್ಕೊಂಬಿಟ್ರೆ ಎಷ್ಟೇ ಧೂಳಿದ್ರು ಅದು ನೀಟಾಗಿ ಬಂದ್ಬಿಡುತ್ತೆ. ಬೆಡ್ಶೀಟ್ಗಳೆಲ್ಲ ಒಗೆಯೋಕೆ ಹಾಕಿದ್ದೆ ಅಂತ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಆಯಿತು. ಅದಾದಮೇಲೆ ನಾನು ಈ ಶೋಕೇಸ್ ಗ್ಲಾಸ್ಗಳಿದು ಅದನ್ನು ಕೂಡ ಒರೆಸ್ಕೊತಾ ಇದೆ.
ಯಾಕಂದರೆ ಇದ್ರ ಮೇಲೂ ಧೂಳು ಕೂತ್ಕೊಂಬಿಟ್ಟಿರುತ್ತೆ. ವಾರಕ್ಕೊಂದ್ಸಲ ಆದರೂ ಇದನ್ನು ನೀಟಾಗಿ ಕ್ಲೀನಾಗಿ ತೆಗೆದುಬಿಟ್ರೆ ಯಾವುದೇ ಧೂಳು ಇರಲ್ಲ. ಇಲ್ಲ ಮನೆ ನೆಲ ಒರೆಸುವಾಗ ಮನೆ ಕ್ಲೀನ್ ಮಾಡಿದಾಗ ಈ ರೀತಿ ಮಾಡ್ಕೊಂಬಿಟ್ರು ಕೂಡ ಯಾವುದೇ ಧೂಳು ಇರಲ್ಲ. ಹಂಗಾಗಿ ಇದನ್ನು ಕ್ಲೀನ್ ಮಾಡಿಬಿಡೋಣ ಅಂತ ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಅದೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಮನೆ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮನೆ ಒರೆಸೋದಕ್ಕೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಮತ್ತು ಹಸುವಿನ ಗಂಜಲ ಹಾಕಿ ಒರೆಸ್ಕೊತೀನಿ. ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗುತ್ತೆ. ನೆಗೆಟಿವ್ ಎನರ್ಜಿ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಮನೆಯೆಲ್ಲ ಒರೆಸ್ಕೊಂಡಾಯಿತು. ಅಂದರೆ ಈಗ ಎಲ್ಲ ಒರೆಸಿದ್ದು ಎಲ್ಲ ಕೆಲಸ ಮುಗಿದಾದ್ಮೇಲೆ ಒಂದು 4 ಗಂಟೆ ಮೇಲೆ ನಾನು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಫಸ್ಟು ಕಳಸ, ದೀಪಗಳು ಮತ್ತು ಗಂಧದ ಕಡ್ಡಿ, ಕರ್ಪೂರ ಏನೇನು ಪೂಜೆ ಐಟಮ್ ಇಟ್ಟಿರ್ತೀನಿ ಅದನ್ನೆಲ್ಲ ತೆಗೆದು, ಆಮೇಲೆ ಫೋಟೋನ ತೆಗೆದು ಏನು ಧೂಳಿರುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟು, ಆಮೇಲೆ ದೇವ್ರಿಗೂ ಮನೆಯದು ಗೋಡೆಗಳಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊತೀನಿ. ನಮ್ಮದು ವೈಟು ಟೈಲ್ಸ್ ಆಗಿರೋದ್ರಿಂದ ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಹಚ್ಚಿದ್ರೆ ಅದು ಸುತ್ತ ಕಪ್ಪಾಗ್ಬಿಡುತ್ತೆ. ಹಂಗಾಗಿ ಫಸ್ಟು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು ಒರೆಸೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಎತ್ತಿಡ್ತಾ ಇದೆ. ಇದನ್ನು ಕೆಲವು ಸಲ ತೆಂಗಿನಕಾಯಿನ ನಾನು ಅಂದರೆ ಈ ಕಳ್ಸಕ್ಕೆ ಇಟ್ಟಿರೋ ತೆಂಗಿನಕಾಯಿನ ನಾನು ಏನಾರು ಸ್ವೀಟ್ ಮಾಡ್ತೀನಿ, ಇಲ್ಲ ಒಬ್ಬಟ್ಟು ಏನಾದರೂ ಮಾಡ್ಕೊಂಬಿಡ್ತೀನಿ. ಕೆಲವ್ರು ಮನೇಲಿ ಕಳ್ಸೋಕ್ಕೆ ತೆಂಗಿನಕಾಯಿ ಇಡ್ತಾರೆ, ಕೆಲವರು ಇಡಲ್ಲ. ನಾನು ನೋಡಿದ್ದೀನಿ. ಕೆಲವರು ನೀರು ಕಳಸ ಅಂತ ಇಡ್ತಾರೆ. ಅಂದರೆ ಕಳ್ಸೋಕ್ಕೆ ನೀರು ಹಾಕಿ ವೀಳ್ಯದೆಲೆ ಹಾಕ್ಬಿಟ್ಟು ಹಾಗೆ ಪೂಜೆ ಮಾಡೋರು ಇರ್ತಾರೆ. ಯಾಕಂದರೆ ಅವ್ರ ಮನೇಲಿ ಪದ್ಧತಿ ಇಲ್ಲ ಅಂತ. ಕೆಲವುಗಳ ಮನೇಲಿ ತೆಂಗಿನಕಾಯಿ ಇಟ್ಟು ಅದು ಲಕ್ಷ್ಮೀ ಸ್ವರೂಪ ಅಂತಲೇ ಇಟ್ಟು ಪೂಜೆ ಮಾಡ್ತಾರೆ. ಕಳಶಕ್ಕೆ ನಮ್ಮ ಸಂಸ್ಕೃತಿಲಿ ಹೆಚ್ಚು ಮಹತ್ವನೇ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳಶ ಇಲ್ಲದೇ ಯಾವ ಪೂಜೆನೇ ಮಾಡೋದಿಲ್ಲ. ಯಾವುದೇ ಮನೆ ಗೃಹ ಪ್ರವೇಶ ಆಗಿರ್ಬೋದು, ಒಂದು ವಾಮ ತುಂಬಿಸೋದೇ ಆಗಿರ್ಬೋದು, ಗಣಪತಿ ಹೋಮ ಆಗಿರ್ಬೋದು, ಇನ್ನು ದೇವಸ್ಥಾನಗಳಲ್ಲಿ ಪೂಜೆ ಆಗಿರ್ಬೋದು, ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕಳಶದ ಮಹತ್ವ ತುಂಬ ಇದೆ ಅಂತಲೇ ಹೇಳ್ಬೋದು. ಕಳಶ ಇಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಅದು ಶುಭದ ಸಂಕೇತ ಅಂತಲೇ ಹೇಳ್ಬೋದು. ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ರೀತಿ ಎಲ್ಲ ಡೀಪ್ ಕ್ಲೀನ್ ನಾನು ತಿಂಗ್ಳಿಗೆ ಒಂದು ಸಲ ಅಮಾವಾಸ್ಯೆಯಿಂದ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಹಬ್ಬಗಳು ಬಂದಾಗ ಒಂದೊಂದು ಹಬ್ಬ ಅದು ಒಂದೊಂದು ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇವಾಗೆಲ್ಲ ಅಮಾವಾಸ್ಯೆಗಳು ಇದ್ದಿದ್ದರಿಂದ ಪ್ರತಿ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ಈ ರೀತಿ ದೇವ್ರ ಮನೆಗಳೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಅದ್ರ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರುತ್ತಲ್ಲ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡೋದನ್ನ ರೂಢಿಸ್ಕೊಂಡ್ಬಂದಿದ್ದೀನಿ. ಇವಾಗ ದೇವ್ರ ಫೋಟೋಗಳೆಲ್ಲ ಒರೆಸ್ಕೊತಾ ಇದೆ. ಯಾಕಂದರೆ ಅರಿಶಿನ ಕುಂಕುಮ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸ್ಬಿಟ್ಟು ಎತ್ತಿಕ್ಬಿಟ್ರೆ ಈ ಕೆಲಸ ಇವತ್ತಿಗೆ ಮುಗಿಯುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಲೇ ನಾನು ಇದನ್ನು ತುಂಬ ವರ್ಷಗಳಿಂದ ಫಾಲೋ ಬಂದಿದ್ದೀನಿ. ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಆಯಿತು. ಆಮೇಲೆ ನಾನು ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ನನ್ನ ಮಗಳು ಸ್ಕೂಲಿಂದ ಬಂದಿದ್ದರಿಂದ ಅವಳಿಗೂ ಟೀ ಮಾಡಿಕೊಟ್ಬಿಟ್ಟು ನಾನು ಟೀ ಕುಡಿಯೋಣ ಅಂತ ಇಬ್ರಿಗೂ ಟೀ ಮಾಡ್ತಾಯಿದ್ದೆ. ಟೀ ಮಾಡ್ಕೊಂಡಾದಮೇಲೆ ಒಂದಷ್ಟು ತರಕಾರಿಗಳನ್ನ ತೊಗೊಬಂದಿದ್ರು. ಅದನ್ನೆಲ್ಲ ತೊಳೆದು ಎತ್ತಿಕ್ಬಿಡೋಣ ಅಂತ ಎಲ್ಲನೂ ಬೇರೆ ಬೇರೆ ಮಾಡ್ಕೊತಾ ಇದ್ದೆ. ಇಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಈ ರೀತಿ ತರಕಾರಿಗಳು ಇದ್ದವು. ಈಗಂತೂ ತರಕಾರಿ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವೇನೇ ತೊಗೊಬಂದ್ರೂ ಅಲ್ಲಲ್ಲೇ ಕ್ಲೀನ್ ಮಾಡಿ ತೊಳೆದು ಎತ್ತಿಕ್ಬಿಟ್ರೆ ಅದು ಫ್ರೆಶ್ ಆಗಿ ಇರುತ್ತೆ. ನಾವು ತುಂಬ ದಿನಗಳವರೆಗೂ ಉಪಯೋಗಿಸ್ಕೋಬೋದು ಅಂತ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಇವಾಗ ತೊಳೆದು ಎತ್ತಿಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ತರಕಾರಿ ತಂದಾಗ ನೈಟೇ ಎಲ್ಲ ತೊಳೆದಿಟ್ಬಿಟ್ರೆ ಬೆಳಗ್ಗೆ ಡ್ರೈ ಆಗಿರುತ್ತೆ. ಅದನ್ನು ಅಂದರೆ ತರಕಾರಿ ಹಾಕೋ ಕವರ್ಗಳನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ಟೋರೇಜ್ ಮಾಡಿ ಎಲ್ಲ ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ ಈಗ ಎಲ್ಲನೂ ಸಪ್ರೇಟ್ ಮಾಡಿ ಈ ರೀತಿ ಇಡ್ತಾ ಇದೆ. ಅದನ್ನೆಲ್ಲ ಎತ್ತಿಟ್ಬಿಡೋಣ ಬೆಳಗ್ಗೆಗೆ ಫ್ರಿಜ್ಜಲ್ಲಿ ಇಟ್ಟೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೈಟು ಅಡುಗೆ ಎಲ್ಲ ಮಾಡಾದಮೇಲೆ ಈ ಕೆಲಸಗಳನ್ನ ಮಾಡ್ಕೋತಾ ಇದೆ. ಈಗ ಈ ಕೆಲಸ ಆಯಿತು. ಇನ್ನು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಈಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ಹೂವೆಲ್ಲ ಇಡ್ತಾಯಿದ್ದೆ. ರಂಗೋಲಿನೂ ಅಷ್ಟೇ, ನಾವು ರಂಗೋಲಿ ಬಿಡೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗುತ್ತೆ ಮತ್ತು ಅದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ತಾರೆ. ಹಂಗಾಗಿ ನಮ್ಮ ಸಂಪ್ರದಾಯದಲ್ಲಿ ರಂಗೋಲಿ ಬಿಡೋದು ಎಲ್ಲರೂ ರೂಢಿಸ್ಕೊಂಡು ಬಂದಿರೋದೇನೆ. ಈಗ
ನಾನು ತುಳಸಿ ಕಟ್ಟೆಗೆ ಹೂವೆಲ್ಲ ಇಟ್ಟು ಈಗ ದೇವ್ರ ಮನೆನ ರೆಡಿ ಮಾಡ್ತಾ ನಾನು ದೇವ್ರ ಮನೆಗೆ ಪೇಪರ್ ಹಾಕ್ತೀನಿ. ಯಾಕಂದರೆ ನಮ್ಮದು ಗ್ರಾನೈಟ್ ಆಗಿರೋದ್ರಿಂದ ಮೇಲ್ಗಡೆ ಕಲ್ಲು ಏನಾದರೂ ಫೋಟೋಗಳನ್ನ ಹಂಗೆ ಇಟ್ಬಿಟ್ರೆ ಜಾರ್ಕೊಂಬಿಡುತ್ತೆ. ಫೋಟೋಗಳು ಬೀಳಬಾರ್ದು ಮತ್ತು ಕಳಶ ಇಟ್ಟಾಗ ಕಳಶ ಜರುಗಬಾರ್ದು ಅಂತಾರೆ. ಏನಾದರೂ ಫೋಟೋಗಳು ಕಳಶದ ಮೇಲೆ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಫೋಟೋಗಳನ್ನ ಇಡ್ತೀನಿ. ಈಗ ಫೋಟೋಗಳನ್ನ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಫಸ್ಟು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಆಮೇಲೆ ದೀಪಗಳೆಲ್ಲ ಬೆಳಗಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ. ಕೆಲವರು ಪೂಜೆ ಮಾಡುವಾಗ ಕೆಲವೊಂದು ಬೆಳ್ಳಿ ವಿಗ್ರಹಗಳು ಹಿತ್ತಾಳೆ ವಿಗ್ರಹಗಳು ಇಟ್ಕೊಂಡು ಅದಕ್ಕೆ ನೈವೇದ್ಯ ಅಭಿಷೇಕ ಎಲ್ಲ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಆ ರೀತಿ ಏನು ರೂಢಿಸ್ಕೊಂಡಿಲ್ಲ. ಹಾಗೆಯೇ ಅಂದರೆ ನೈವೇದ್ಯ ಏನಾದರೂ ಮಾಡ್ತೀನಿ, ಆದರೆ ಅಭಿಷೇಕ ಏನು ಮಾಡೋದು ನಾವು ರೂಢಿಸ್ಕೊಂಡಿಲ್ಲದ್ರಿಂದ ಹಾಗೆ ಪೂಜೆ ಮಾಡ್ತೀವಿ. ಕೆಲವೊಂದು ಸಲ ಅಂದರೆ ಕೆಲವೊಂದು ಮನೇಲಿ ಗಂಟೆಗಳ ಪೂಜೆ ಮಾಡುವಾಗ ಬಾರಿಸೋದು ಎಲ್ಲ ರೂಢಿ ಮಾಡ್ಕೊಂಡಿರ್ತಾರೆ. ನಾನು ನಮ್ಮ ಮನೇಲಿ ತಂದು ಇಟ್ಕೊಂಡಿದ್ದೆ, ಆದರೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ ನಂಗೆ ಗೊತ್ತಿರೋರು ಹೇಳಿದ್ಮೇಲೆ ನಾನು ಬಿಟ್ಬಿಟ್ಟೆ. ಯಾವಾಗಲಾದರೂ ನನ್ನ ಮಗ ಪೂಜೆ ಮಾಡಿದಾಗ ಅವನು ಗಂಟೆ ಹೊಡೆದು ಪೂಜೆ ಮಾಡ್ತಾನೆ. ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾನು ಅವ್ರ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ತಿಂಡಿಗೆ ಮಾಡ್ತಾಯಿದ್ದೆ. ನಾನಿಲ್ಲಿ ತಿಂಡಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಏನು ಕೇಳ್ತಾರೋ ಅದನ್ನೇ ಮಾಡಿಕೊಡ್ಬೇಕಲ್ವ. ಅವರು ತುಂಬ ದಿನದಿಂದ ಅಂತಾಯಿದ್ರು ವಾಂಗಿಬಾತ್ ಮಾಡು ಅಂತ. ನಮ್ಮ ಮನೇಲಿ ಬದನೆಕಾಯಿ ತಿನ್ನೋದಿಲ್ಲ ಯಾರೂ, ಹಾಗಾಗಿ ನಾನು ತರಿಸೋದೂ ಇಲ್ಲ. ತುಂಬ ದಿನ ಆಗಿತ್ತು ವಾಂಗಿಬಾತ್ ಮಾಡು ಅಂತ 3 ಜನ ಕೇಳ್ತಾಯಿದ್ರು. ಸರಿ ಅದನ್ನೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಬದನೆಕಾಯಿ ಎಲ್ಲ ಹಾಕಿ ವಾಂಗಿಬಾತ್ಗೆ ರೆಡಿ ಮಾಡ್ತಾಯಿದ್ದೆ. ಅವ್ರು ರೆಡಿ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಗಂಟೆ ಹೊಡೆಯೋದು ಕೂಡ ಮನೇಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗುತ್ತೆ ಅಂತಾರೆ. ಹಂಗಾಗಿ ಕೆಲವರು ಗಂಟೆ ಹೊಡಿತಾರೆ. ಮತ್ತು ಕೆಲವರು ಶಂಖ ಊದ್ತಾರೆ. ಅದು ಕೆಲವ್ರ ಮನೇಲಿ ಪದ್ಧತಿ ಇದ್ದವ್ರು ಶಂಖ ಇಟ್ಕೋತಾರೆ. ಹಂಗಾಗಿ ಕೆಲವ್ರು ಶಂಖ ಊದೋದು ಗಂಟೆ ಬಾರಿಸೋದು ಇದನ್ನು ಮಾಡ್ತಾರೆ. ತಿಂಡಿ ಎಲ್ಲ ಮಾಡಾಯಿತು. ಈಗ ದೇವ್ರ ಮನೆ ರೆಡಿ ಮಾಡೋಣ ಅಂತ ಬಂದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋ ಎಲ್ಲ ಜೋಡಿಸಿ ಆಗಿತ್ತು. ನಾನು ಇಲ್ಲಿ ತಾವರೆ ಥರ ಬಟ್ಲಿದೆ, ಆ ಬಟ್ಲಿಗೆ ಅಕ್ಕಿ ತುಂಬಿ ಅದ್ರ ಮೇಲೆ ಕಳಶಕ್ಕೆ ಇಟ್ಟು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಆ ಕಳಶಕ್ಕೆ ಅರಿಶಿನ ಕುಂಕುಮ ಬಟ್ಲಡಿಕೆ ಇದ್ದರೆ ಬಟ್ಲಡಿಕೆ ₹1 ಇಲ್ಲ ₹5 ಕಾಯಿನ ಹಾಕಿ ವೀಳ್ಯದೆಲೆ ಇದ್ದರೆ ವೀಳ್ಯದೆಲೆ ಹಾಕ್ತೀನಿ, ಇಲ್ಲ ಅಂದರೆ ಮಾವಿನ ಎಲೆ ಇದ್ದರೆ ಮಾವಿನ ಎಲೆ ಹಾಕ್ತೀನಿ. ಅದ್ರ ಮೇಲೆ ತೆಂಗಿನಕಾಯಿಗೆ ಅಂದರೆ ಕೆಲವರು ನಾಮ ಬಳಿತಾರೆ. ನಮ್ಮದು ವಿಭೂತಿ ಆಗಿರೋದ್ರಿಂದ ಅಂದರೆ ಹೆಣ್ದೇವ್ರಿಗೆ ನಾವು ಕಳಶನ ಇಡೋದ್ರಿಂದ ಈ ರೀತಿ ಅರಿಶಿನ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಕುಮ ಬೊಟ್ಟು ಥರ ಇಟ್ಟು ರೆಡಿ ಮಾಡಿ ಇಡ್ತೀನಿ. ಈಗ ಹೂವೆಲ್ಲ ಹಾಕಿ ದೀಪ ಹಚ್ತಾಯಿದೆ. ಕೆಲವೊಂದು ಸಲ ಈ ದೀಪಗಳನ್ನ ಬಿಟ್ಟು ಕಾಮಾಕ್ಷಿ ದೀಪನೂ ಇಡ್ತೀನಿ. ಅದು ಒಂದೇ ಇಡೋದ್ರಿಂದ ಕೆಲವೊಂದು ಸಲ ಒಂದೇ ದೀಪ ಇಡಬಾರ್ದು ಅಂತಂತಾರೆ. ಆಮೇಲೆ ಕಾಮಾಕ್ಷಿ ದೀಪದಲ್ಲಿ ಕಾಮಾಕ್ಷಮ್ಮ ಅಂದರೆ ಹಲವಾರು ದೇವ್ರುಗಳು ವಾಸವಾಗಿರ್ತವೆ. ಅದು ಶುಭದ ಸಂಕೇತ ಅಂತಲೇ ಹೇಳ್ಬೋದು. ಆದರೆ ಒಂದೊಂದು ಸಲ ಇಡ್ತೀನಿ, ಒಂದೊಂದು ಸಲ ಈ ರೀತಿ ಜೋಡಿ ದೀಪಗಳನ್ನ ಹಚ್ಚಿ ಇಟ್ಬಿಡ್ತೀನಿ. ಹಂಗಾಗಿ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಅಷ್ಟೇ ಈ ರೀತಿ ಪದ್ಧತಿನ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿ ಹೊಸದಾಗಿ ದೇವ್ರ ಫೋಟೋ ಎಲ್ಲ ಒರೆಸಿ ಅಂದರೆ ಹೊಸದಾಗಿ ಕಳಶ ಇಟ್ಟು ತೆಂಗಿನಕಾಯಿನೂ ಅಷ್ಟೇ ತಿಂಗ್ಳಿಗೊಂದು ಸಲ ಅಮಾವಾಸ್ಯೆಯಲ್ಲೇ ಬದಲಾಯಿಸಿ ಈ ರೀತಿ ದೀಪ ಹಚ್ಚಿ ಏನಾದರೂ ದೇವ್ರಿಗೆ ನೈವೇದ್ಯ ಮಾಡಿ ಬಾಳೆಹಣ್ಣು ಎಲೆ ಎಲ್ಲ ಇಟ್ಟು ಪೂಜೆ ಮಾಡೋದನ್ನ ರೂಢಿಸ್ಕೊಂಬಂದಿದ್ದೀನಿ. ಕೆಲವರು ಹೊಸ್ಲು ಪೂಜೆ ಅಂತ ಮಾಡ್ತಾರೆ. ಅಂದರೆ ನಿಂಬೆಹಣ್ಣು ಎಲ್ಲ ಕುಯ್ದು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಮುರಿದು. ನಮ್ಮ ಕಡೆ ಆ ರೀತಿ ಪದ್ಧತಿ ಏನಿಲ್ಲ. ಹಂಗಾಗಿ ನಾನು ಈ ರೀತಿನ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಅಮಾವಾಸ್ಯೆ ಪೂಜೆ ಇತ್ತು. ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೇಲಿ ಈ ಪದ್ಧತಿನ ನಾನು ತುಂಬ ವರ್ಷದಿಂದ ರೂಢಿಸ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು.